ಯಾರಿಗೆ ಸಿಎಂ ಅವರು ಯಾರು ದೆವ್ವ ಆದ್ರೆ ಭಯ ಬೀಳ್ಬೇಕು. ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನ್ಯಾಕೆ ಭಯ ಬೀಳಲಿ? ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ? ಅವರಿಗೆ ನನಗ್ ಭಯವಂತ? ನಾನು ಅದಕ್ಕೆ ಹೇಳಿದ್ದು. ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದಿರಲ್ಲಪ್ಪ, ಸರಿಪಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರಿಸಕ್ಕಾಗಲ್ಲ. ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರಿಸಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರು ಲಕ್ಷ ಜನ ಬರಲಿ ಎದುರಲ್ಲ. ಎದುರೋದು ಈ ನಾಡಿನ ಜನ ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ. ನಾನು ದೇವರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳಕಾಯ್ತದ? ಏನ್ ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿನ ರಾಜಕೀಯದಲ್ಲಿ? ಸ್ವಂತ ದುಡಿಮೆ ಮೇಲೆ ಬಂದಿರ ನಾನು, ನನ್ನ ಕಾರ್ಯಕರ್ತ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರು ನಾನು ರಾಜಕೀಯ ಮಾಡಿಲ್ಲ, ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂತ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೇನೆ ನೆಲದಿಂದ. ನನ್ನ ಎದುರಿಸಕಾಯ್ತು? ಅದೆಂತ ಕೇಸ್ ಹಾಕೊಂಡು ನೋಡ್ತಿಲ್ಲ. ನೆನ್ನೆ ಇಲ್ಲ ಪಾಪ ಹೊಡೆದಿದ್ದೀರಿ. ಕುಮಾರಸ್ವಾಮಿಗೆ ಬಂಧನದ ಭೀತಿ. ನನಗದ್ ಯಾವ ಬಂಧನದ ಭೀತಿನೋ ದೇವರೇ ಕಾಪಾಡಬೇಕ್ರಪ್ಪ. ಈಗ DK ಸುರೇಶ್ ಅವರು 5 ವರ್ಷ ಸಿಎಂ ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ. ಅಲ್ಲಿಗೆ ಯಾವ ತರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ತರ ಇದೆ ರಾಜಕಾರಣ ಅಂತ ಹೇಳಿ. ಯಾರ್ಯಾರು ಯಾವ ಹೇಳಿಕೆ ಹೇಳ್ಕೊಡ್ತಾರೆ ಅದನ್ನ ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ. ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನು ನಡೆಯಲ್ಲ. ಇನ್ನೇನು ಅದಲ್ದೆ ಇನ್ನೇನು ಅದಲ್ದೆ ಏನಿದೆ ಇದರಲ್ಲಿ? ಅದ್ಯಾವುದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಅಲ್ಲಿವರೆಗೆ ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.